ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಹೊಸ ವರ್ಷ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲದನ್ನು ಸಿಗ್ಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋ ಗೃಹಿಣಿಯರ ಸಾಮ್ರಾಜ್ಯ ಅಡಿಗೆ ಮನೆ. ನಾವು ಹೆಚ್ಚು ಹೊತ್ತು ಜಾಸ್ತಿ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಈ ಪ್ಲೇಸ್ ಎಷ್ಟು ನೀಟಾಗಿ, ಕ್ಲೀನ್ ಆಗಿ, ಆರ್ಗನೈಸರ್ ಆಗಿ ಇರುತ್ತೋ ಅಷ್ಟೇ ನಮಗೆ ಅಡುಗೆ ಮಾಡೋದಕ್ಕೆ ತುಂಬಾನೇ ಖುಷಿ ಅಂತ ಅನ್ಸುತ್ತೆ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಮ್ಮ ಕಿಚನ್ನ ಹೇಗೆ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಕಿಚನ್ ಇದು ಎಲ್ ಶೇಪ್ ನಲ್ಲಿ ಇದೆ. ನೆದರ್ಲ್ಯಾಂಡ್ಸ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಕಿಚನ್ ಎಲ್ಲ ತುಂಬಾನೇ ಸ್ಮಾಲ್ ಆಗಿರುತ್ತೆ. ನಾವು ಮನೆ ನೋಡ್ಬೇಕಾದ್ರೆ ಅಂತ ಅನ್ಕೊಂತಿದ್ವಿ ಈ ಕಿಚನ್ ಎಲ್ಲ ಅವ್ರಿಗೆ ಏನ್ ಯೂಸ್ ಆಗುತ್ತೆ, ಏನ್ ಅಡ್ಗೆ ಮಾಡ್ತಾರೆ ಅಂತ. ನಮ್ ಕಿಚನ್ ಇದು ನಮ್ಗೆ ನೋಡಿದಾಗ ತುಂಬಾನೇ ಇಷ್ಟ ಆಯ್ತು. ನನ್ಗೆ ಒಂದು ಡೀಸೆಂಟ್ ಎನಫ್ ಸೈಜ್ ಅಂತ ಅನ್ನಿಸ್ತು. ಜೊತೆಗೆ ಕಿಚನ್ ಕಬೋರ್ಡ್ ಎಲ್ಲ ಇದು ಗ್ರೇ ಕಲರ್ ಅಲ್ಲಿ ಇದೆ. ಯೂಶುವಲಿ ಇಲ್ಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ವಾಲ್ ಆಗಿರ್ಲಿ, ಇಲ್ಲಾಂದ್ರೆ ಯಾವ್ದೇ ಫರ್ನಿಚರ್ ಆಗ್ಲಿ ವೈಟ್ ಕಲರ್ ಅಲ್ಲೇ ಚೂಸ್ ಮಾಡ್ತಾರೆ. ಯಾಕೆಂದ್ರೆ ಇಲ್ಲಿ ಲೈಟ್ ತುಂಬಾನೇ ಕಮ್ಮಿ ಇರುತ್ತೆ ಕೋಲ್ಡ್ ಸೀಸನ್ ಅಲ್ಲಿ. ಹಾಗಾಗಿ ವೈಟ್ ಕಲರ್ ನ ಚೂಸ್ ಮಾಡೋದ್ರಿಂದ ವೈಟ್ ಲೈಟ್ ನ ರಿಫ್ಲೆಕ್ಟ್ ಮಾಡುತ್ತೆ, ಮನೆ ಸ್ವಲ್ಪ ಬ್ರೈಟ್ ಆಗಿರುತ್ತೆ ಅಂತ ವೈಟ್ ಕಲರ್ ನ ಚೂಸ್ ಮಾಡ್ತಾರೆ. ಬಟ್ ನನ್ಗೆ ಇಲ್ಲಿ ಕಿಚನ್ ಎಲ್ಲ ಗ್ರೇ ಕಲರ್ ಅಲ್ಲಿ ಇರೋದೇ ತುಂಬಾ ಇಷ್ಟ ಆಯ್ತು. ನಮ್ ಇಂಡಿಯನ್ ಅಡ್ಗೆ ಮಾಡ್ಬೇಕಾದ್ರೆಲ್ಲ ತುಂಬಾನೇ ಕೊಳ ಆಗ್ತಾ ಇರುತ್ತಲ್ವಾ ನಾವು ಟಚ್ ಮಾಡೋದ್ರಿಂದ. ಸೊ ಗ್ರೇ ಕಲರ್ ಇದ್ರೆ ನೀಟಾಗಿ ಕಾಣಿಸುತ್ತೆ. ಬಟ್ ಇದು ಸ್ಲ್ಯಾಬ್ ಇದೆ ನೋಡಿ, ಇಲ್ಲಂತೂ ಸ್ವಲ್ಪ ಅರಿಶಿನ ಬಿದ್ರೂ ಜಾಸ್ತಿ ಮಾರ್ಕ್ ಆಗ್ಬಿಡುತ್ತೆ. ಯಾವಾಗ್ಲೂ ಕ್ಲೀನ್ ಮಾಡ್ಕೊಂತಾ ಇರ್ಬೇಕು. ನನ್ಗೆ ಇದು ಕಿಚನ್ ವೈಟ್ ಅಂಡ್ ಗ್ರೇ ಕಲರ್ ಕಾಂಬಿನೇಷನ್ ಅಂತೂ ತುಂಬಾನೇ ಇಷ್ಟ ಆಯ್ತು. ಫಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಮ್ ಕಿಚನ್ ಇದು ಓಪನ್ ಕಿಚನ್ ಇದೆ. ಎಂಟ್ರೆನ್ಸ್ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಒಂದು ರೆಫ್ರಿಜಿರೇಟರ್ ನ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಈ ರೆಫ್ರಿಜಿರೇಟರ್ ಟೂರ್ ನ ಕೂಡ ರೀಸೆಂಟ್ ಆಗಿ ಪೋಸ್ಟ್ ಮಾಡಿದೀನಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ, ಅದನ್ನ ಕೂಡ ನೀವು ಚೆಕ್ ಮಾಡಬಹುದು. ಹಾಗೆ ಮುಂದೆ ಬಂದ್ರೆ ಇಲ್ಲಿ ಒಂದು ಫೇಕ್ ಪ್ಲಾಂಟ್ ಹಾಕೊಂಡಿದೀನಿ. ಇದಂತೂ ಕಿಚನ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಜೊತೆಗೆ ಕಿಚನ್ ಟವಲ್ ಮತ್ತೆ ಸ್ಪೂನ್ಸ್ ಎಲ್ಲದನ್ನು ಹ್ಯಾಂಗ್ ಮಾಡೋದಕ್ಕೆ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದೀನಿ. ಸ್ಪೂನ್ ರೆಸ್ಟ್ ಎಲ್ಲದನ್ನು ಕೂಡ ಇಲ್ಲಿ ಹ್ಯಾಂಗ್ ಮಾಡ್ಕೋಬಹುದು. ಇಲ್ಲಿ ಫ್ರಿಡ್ಜ್ ಮೇಲೆ ಒಂದು ಹುಕ್ ಹಾಕಿ ಇಲ್ಲಿ ನನ್ನ ಕಿಚನ್ ಏಪ್ರನ್ ನ ಹಾಕೊಂಡಿದೀನಿ. ಹಾಗೆ ಡಸ್ಟ್ಬಿನ್ ಮತ್ತೆ ಇದು ಕಿಚನ್ ಅವಾಗ್ಲೇ ಗಲೀಜ್ ಆಗ್ತಾ ಇದ್ರೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಮಾಲ್ ವ್ಯಾಕ್ಯೂಮ್ ಕ್ಲೀನರ್ ನ ಇಟ್ಕೊಂಡಿದೀನಿ. ಇದು ಬರೀ ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಷ್ಟೇ ಅಂತಾನೆ ಇಟ್ಕೊಂಡಿದೀನಿ. ಮತ್ತೆ ಈ ಕಾರ್ನರ್ ಅಲ್ಲಿ ಮೈಕ್ರೋ ಓವನ್ ಮತ್ತೆ ಓವನ್ ಇದೆ. ಇದು ಓವನ್ ಒಳಗಡೆನೆ ಕೆಲವೊಂದು ಟ್ರೇನ ಇಟ್ಕೊಂಡಿದೀನಿ. ಹಾಗೆ ಇದ್ರ ಕೆಳಗಡೆ ಒಂದು ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲಿ ನಾನು ಅಲ್ಯೂಮಿನಿಯಂ ಫಾಯಿಲ್, ಬೇಕಿಂಗ್ ಪೇಪರ್, ಕ್ಲಿಂಗ್ ರ್ಯಾಪ್ ಮತ್ತೆ ಕಿಚನ್ ಟಿಶ್ಯೂ ಎಕ್ಸ್ಟ್ರಾ ಇರೋದು ಮತ್ತೆ ಕಿಚನ್ ಕ್ಲೀನಿಂಗ್ ಟವಲ್ಸ್ ಇದೆಲ್ಲದನ್ನು ಕೂಡ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಡಿಶ್ ವಾಷರ್. ನೆಕ್ಸ್ಟ್ ನಾನು ಇಲ್ಲಿ ಮೇಲೆ ಪ್ಲೇಟ್ ಮತ್ತೆ ಬೌಲ್ಸ್ ನ ಒಂದ್ರ ಮೇಲೆ ಒಂದು ಜೋಡಿಸೋದಕ್ಕಿಂತ ಈ ತರ ಒಂದು ಹೋಲ್ಡರ್ ಅಲ್ಲಿ ಇಟ್ಕೊಂಡಿದೀನಿ. ನೋಡೋದು ಕೂಡ ತುಂಬಾನೇ ನೀಟಾಗಿ ಕಾಣಿಸುತ್ತೆ ಮತ್ತೆ ಈಸಿಯಾಗಿ ಕೂಡ ಪಿಕ್ ಮಾಡಬಹುದು. ಎಲ್ಲದನ್ನು ಪ್ಲೇಟ್ಸ್ ಮತ್ತೆ ಕಪ್ ಎಲ್ಲದನ್ನು ನಾನು ಗ್ರೇ ಕಲರ್ ಅಲ್ಲೇ ಸೆಲೆಕ್ಟ್ ಮಾಡಿದೀನಿ. ಇದ್ರ ಕೆಳಗಡೆ ನಾನು ಈ ತರ ಒಂದು ಡ್ರೈಯಿಂಗ್ ಮ್ಯಾಟ್ ನ ಇಟ್ಕೊಂಡಿದೀನಿ. ಪ್ಲೇಟ್ ಎಲ್ಲದನ್ನು ಇಟ್ಟಾಗ ಅದರಿಂದ ವಾಟರ್ ಡ್ರಿಪ್ ಆಗಿದ್ದು ಇದರಲ್ಲಿ ನೀಟಾಗಿ ಅಬ್ಸರ್ವ್ ಆಗುತ್ತೆ ಅಂತ. ಇಲ್ಲಿ ನಾನು ಒಂದು ವೆಜಿಟೇಬಲ್ ಕಟರ್ ನ ಕೂಡ ಇಲ್ಲಿ ಇಟ್ಕೊಂಡಿದೀನಿ. ಇದೊಂದು ನೋಡಿ ಮಗ್ ಹೋಲ್ಡರ್. ಇದು ತುಂಬಾನೇ ಕ್ಯೂಟ್ ಆಗಿದೆ ಅನ್ಸುತ್ತೆ ಅಲ್ಲ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಕಿಚನ್ಗೆ. ಇಲ್ಲಿ ಒಂದು ಸಿಂಕ್ ಇದೆ. ಯೂಶುವಲ್ ಆಗಿ ಸ್ಕ್ವೇರ್ ಸಿಂಕ್ ಇರುತ್ತೆ, ಇಲ್ಲಿ ಈ ತರ ರೌಂಡ್ ಸಿಂಕ್ ಇರೋದು ಚೆನ್ನಾಗಿ ಅನಿಸ್ತು. ಇದರಲ್ಲಿ ನನಗೆ ಇನ್ನೊಂದೇನು ಇಷ್ಟ ಆಯ್ತು ಈ ಟ್ಯಾಪ್ ನಲ್ಲಿ ಅಂದ್ರೆ ಇದನ್ನ ನಾವು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಕ್ಲೀನ್ ಮಾಡೋದಕ್ಕೆ ತುಂಬಾ ಈಸಿ ಅಂಡ್ ಕನ್ವಿನಿಯೆಂಟ್ ಆಗುತ್ತೆ. ಈ ತರ ನಾವು ಕ್ಲೀನ್ ಮಾಡ್ಕೋಬಹುದು. ಇದರಲ್ಲಿ ಎರಡು ರೀತಿ ಈ ತರ ವಾಟರ್ನ ನಾವು ಚೇಂಜ್ ಮಾಡ್ಕೊಳ್ಬಹುದು.
ಇಲ್ಲಿ ಕ್ಲೀನಿಂಗ್ ಏರಿಯಾದಲ್ಲಿ ನಾನು ಜಾಸ್ತಿ ಏನು ಹೊರಗಡೆ ಇಟ್ಟಿಲ್ಲ, ಜಸ್ಟ್ ಒಂದು ಹ್ಯಾಂಡ್ ವಾಶ್ ಇಟ್ಕೊಂಡಿದ್ದೀನಿ. ನಾನು ಡಿಶ್ ವಾಷರ್ನ ಜಾಸ್ತಿ ಯೂಸ್ ಮಾಡೋದ್ರಿಂದ ಸಿಂಪಲ್ ಆಗಿ ಏನಾದ್ರು ನಾವು ಯುಟೆನ್ಸಿಲ್ಸ್ ನ ಕ್ಲೀನ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಐಟಮ್ಸ್ ಎಲ್ಲದನ್ನು ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕೆಳಗೆ ನಾನು ಇದು ಡಿಶ್ ವಾಷರ್ ಟ್ಯಾಬ್ಲೆಟ್ ಕೆಲವೊಂದನ್ನ ಇಟ್ಟಿದ್ದೀನಿ. ಈ ತರ ಒಂದು ಡಿಶ್ ಸೋಪ್ ಹೋಲ್ಡರ್ ನ ಇಟ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಪಾತ್ರೆ ಏನಾದ್ರು ನಾನೇ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಈ ಹೋಲ್ಡರ್ ನ ಮೇಲೆ ಇಟ್ಕೊಂತೀನಿ. ಕ್ಲೀನ್ ಮಾಡಿ ಆದ್ಮೇಲೆ ಮತ್ತೆ ಇದನ್ನ ಇಲ್ಲಿ ಕೆಳಗಡೆನೆ ಇಟ್ಬಿಡ್ತೀನಿ, ಸೋ ದಟ್ ಮೇಲ್ಗಡೆ ನೀಟಾಗಿ ಕಾಣಿಸುತ್ತೆ. ಇದು ಒಂದು ವೆಜಿಟೇಬಲ್ ವೇಸ್ಟ್ ಹೋಲ್ಡರ್. ಇದು ನಾನು ವೆಜಿಟೇಬಲ್ ಕಟ್ ಮಾಡ್ಬೇಕಾದ್ರೆ ನಾನು ಇದನ್ನ ಇಲ್ಲಿ ಯೂಸ್ ಮಾಡ್ತೀನಿ, ಸೊ ದಟ್ ನಾವೇನಾದ್ರೂ ಆನಿಯನ್ ಅಥವಾ ಗಾರ್ಲಿಕ್ ಎಲ್ಲ ಪೀಲ್ ಮಾಡಿದೆಲ್ಲ ವೇಸ್ಟ್ ಇರುತ್ತಲ್ಲ ಅದನ್ನ ಈಸಿಯಾಗಿ ಇದರಲ್ಲಿ ಹಾಕೋಬಹುದು. ಮೇಲ್ಗಡೆ ಕುಕಿಂಗ್ ಮಾಡೋಂತ ಟೈಮಲ್ಲಿ ತುಂಬಾನೇ ಕ್ಲೀನ್ ಆಗಿರುತ್ತೆ. ನೆಕ್ಸ್ಟ್ ಇದನ್ನ ವೇಸ್ಟ್ ನ ಡಸ್ಟ್ಬಿನ್ ಹಾಕೋದಕ್ಕೆ ತುಂಬಾನೇ ಈಸಿ ಆಗುತ್ತೆ, ಅದಕ್ಕೆ ನಾನು ಇದನ್ನ ಎಂಟಿನೇ ಇಟ್ಟಿದ್ದೀನಿ. ಈ ತರ ಡಿಶ್ ಸೋಪ್ ಮತ್ತೆ ಎಕ್ಸ್ಟ್ರಾ ಇರುವಂತ ಹ್ಯಾಂಡ್ ವಾಶ್ ಬೇರೆ ಎಲ್ಲದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೇ ನಾನೊಂದು ಡಿಶ್ ಸೋಪ್ ಇದನ್ನು ಒಂದು ಕಂಟೈನರ್ ಅಲ್ಲಿ ಇಟ್ಕೊಂಡಿದ್ದೀನಿ, ಜಾಸ್ತಿ ಬಗ್ಗಿ ಎತ್ಕೊಳ್ಳಕ್ ಆಗದೆ ಇದ್ದಾಗ ನಾನು ಈಸಿಯಾಗಿ ಇಲ್ಲಿ ಎತ್ಕೋಬಹುದು ಅಂತ. ಇಲ್ಲಿ ಟೈಲ್ಸ್ ಕೂಡ ಅಷ್ಟೇನೆ ಗ್ರೇ ಮತ್ತೆ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ. ನನ್ಗೆ ಟೈಲ್ಸ್ ಕೂಡ ತುಂಬಾನೇ ಇಷ್ಟ ಆಯ್ತು. ಜಾಸ್ತಿ ಕಿಚನ್ ಅಲ್ಲಿ ಏನು ಗಲೀಜ್ ಆಗದೆ ಇರೋ ತರ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಇದೆರಡು ಕಬೋರ್ಡ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಇಲ್ಲಿ ಈ ತರ ಗ್ರಾಸರಿ ಐಟಮ್ಸ್ ಎಲ್ಲದನ್ನು ಕೂಡ ಬಾಕ್ಸಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಬಾಕ್ಸಸ್ ನ ಅಷ್ಟೇ ನಾನು ನೇಮ್ ಮಾಡ್ಕೊಂಡಿದ್ದೀನಿ, ಯಾಕೆಂದ್ರೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈ ಅಕ್ಕಿ ಹಿಟ್ಟು, ಮೈದಾ ಮತ್ತೆ ಗೋಧಿ ಹಿಟ್ಟೆಲ್ಲ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ, ಕನ್ಫ್ಯೂಸ್ ಆಗೋದ್ರಿಂದ ಅದನ್ನ ಲೇಬಲ್ ಮಾಡ್ಕೊಂಡಿದ್ದೀನಿ. ಅಡುಗೆಗೆ ಜಾಸ್ತಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಐಟಮ್ಸ್ ಎಲ್ಲದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಲ್ಟ್, ಶುಗರ್, ಸಾಸಿವೆ, ಜೀರಿಗೆ ಈ ತರ ಐಟಮ್ಸ್ ಜಾಸ್ತಿ ಬೇಕಾಗ್ತಾ ಇರುತ್ತೆ ಅಲ್ವಾ, ಅದನ್ನ ಈ ತರ ಇಲ್ಲಿ ಬಾಕ್ಸಸ್ ಅಲ್ಲಿ ಸ್ಟೋರ್ ಮಾಡಿ ಲೇಬಲ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಮತ್ತೆ ಈ ಕಬೋರ್ಡ್ಸ್ ಎಲ್ಲ ಈ ತರ ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕಾರ್ನರ್ ಅಲ್ಲಿ ಕೆಲವೊಂದು ಗ್ಲಾಸ್ ಕಂಟೈನರ್ ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಈ ತರ ಪಾಸ್ತಾ, ಡ್ರೈ ಫ್ರೂಟ್ ಮತ್ತೆ ಕುಕೀಸ್ ಇದನ್ನ ಸ್ಟೋರ್ ಮಾಡಿದ್ದೀನಿ. ಇದು ಕಿಚನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಈ ತರ ಕೆಲವೊಂದು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಇದೊಂದು ಈ ತರ ನಾನು ಮೆಣಸು, ಜೀರಿಗೆ ಇದನ್ನ ಕುಟ್ಟೋದಕ್ಕೆ ಈ ತರ ಕುಟಾಣಿ ತರ ಒಂದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಾರ್ನರ್ ಅಲ್ಲಿ ಒಂದು ಈ ತರ ಸ್ಪೈಸ್ ರ್ಯಾಕ್ ನ ಇಟ್ಕೊಂಡಿದ್ದೀನಿ. ಮತ್ತೆ ಆಯಿಲ್ ನ ನಾನು ಈ ತರ ಒಂದು ಕಂಟೈನರ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ. ಇದು ಬಂದು ಗಾರ್ಲಿಕ್ ಆಯಿಲ್ ಮತ್ತೆ ಚಿಲ್ಲಿ ಆಯಿಲ್, ಇದು ಪಾಸ್ತಾಗೆ ಯೂಸ್ ಮಾಡ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ನಾನು ಇದೊಂದು ಏನ್ಷಿಯಂಟ್ ಟೈಮಿಂಗ್ ಡಿವೈಸ್, ಇದು ಈ ತರದ್ದು ನನಗೆ ತುಂಬಾನೇ ಇಷ್ಟ. ಇದು ನನ್ನ ತಂಗಿ ಗಿಫ್ಟ್ ಕೊಟ್ಟಿರೋ ಅಂತದ್ದು. ನಾನು ಒಂದಿರೋಂಥದ್ದು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಇದು 3 ಇದೆ. ಒಂದು 3 ಮಿನಿಟ್ಸ್, 4 ಮಿನಿಟ್ಸ್, 5 ಮಿನಿಟ್ಸ್. ಇದು ನಾನು ಮನೆಯಲ್ಲಿ ಎಲ್ಲಿಡೋದು ಅಂತ ಯೋಚನೆ ಮಾಡ್ತಿದ್ದೆ. ನೆಕ್ಸ್ಟ್ ನನಗೆ ಇದು ಕಿಚನ್ ಅಲ್ಲಿ ಇದು ಸೂಟ್ ಆಗುತ್ತೆ ಅಂತ ಅನಿಸ್ತು. ನಾವೇನಾದ್ರೂ ಇವಾಗ ಕುಕಿಂಗ್ ಮಾಡ್ಬೇಕಾದ್ರೆ ಏನಾದ್ರೂ ಒಂದು 3 ಮಿನಿಟ್ಸ್ ಫ್ರೈ ಮಾಡಬೇಕು ಅಥವಾ 5 ಮಿನಿಟ್ಸ್ ಬಾಯ್ಲ್ ಮಾಡಬೇಕು ಅಂದಾಗ ನಾವಿದು ಟೈಮ್ ಡಿವೈಸ್ ನ ಇಟ್ಕೊಳ್ಬಹುದು ರೆಫರೆನ್ಸ್ಗೆ. ನೆಕ್ಸ್ಟ್ ಈ ಕಾರ್ನರ್ ಅಲ್ಲಿ ನನ್ನ ಫೇವ್ರೆಟ್ ಶೆಫ್ ರೇಮಿನ ಇಟ್ಕೊಂಡಿದ್ದೀನಿ, ನನ್ನ ಕುಕಿಂಗ್ಗೆ ಅಸಿಸ್ಟ್ ಮಾಡೋದಕ್ಕೆ. ನನಗೆ ಕಾರ್ಟನ್ಸ್ ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಕಾರ್ನರ್ ಕಬೋರ್ಡ್ ಅಲ್ಲಿ ಈ ತರ ಒಂದು ರ್ಯಾಕ್ ಕೊಟ್ಟಿದ್ದಾರೆ. ಇದು ತುಂಬಾನೇ ಚೆನ್ನಾಗಿದೆ, ಈ ತರ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಫುಲ್ ಔಟ್ ಸೈಡ್ ನಮ್ಗೆ ಬರುತ್ತೆ, ನಮ್ಗೆ ಏನಿದೆಯೋ ಅದನ್ನ ನಾವು ಒಳಗಡೆ ನಾವು ಬೆಂಡ್ ಆಗಿ ನೋಡೋ ಅಷ್ಟಿರಲ್ಲ, ಆರಾಮಾಗಿ ಔಟ್ ಸೈಡ್ ಬರುತ್ತೆ. ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ಮತ್ತೆ ಮಿಕ್ಸಿ ಎಲ್ಲದನ್ನು ಇಟ್ಕೊಂಡಿದ್ದೀನಿ. ನನ್ಗೆ ಯಾವಾಗ ಬೇಕೋ ಅವಾಗ ನಾನು ಔಟ್ ಸೈಡ್ ಇಟ್ಕೊಂಡು ಯೂಸ್ ಆದ್ಮೇಲೆ ಮತ್ತೆ ಇಲ್ಲೇ ಇಟ್ಕೊಂತೀನಿ, ಸೊ ದಟ್ ನೀಟಾಗಿ ಕಾಣಿಸುತ್ತೆ. ಇಲ್ಲಿ ನಾನು ಇಡ್ಲಿ ಸ್ಟ್ಯಾಂಡ್ ಕೆಲವೊಂದನ್ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದ್ರ ಕೆಳಗಡೆ ನಾನು ತವಾ ಎಲ್ಲದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ಟೈನರ್ ಎಲ್ಲದನ್ನು ಕೂಡ. ಯೂಶಲಿ ಇಡ್ಲಿ, ದೋಸೆ ಎಲ್ಲ ವೀಕ್ಲಿ ಒನ್ಸ್ ಮಾಡೋದ್ರಿಂದ ಅದಕ್ಕೆ ಬೇಕಾಗಿರುವಂತ ಐಟಮ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಕಿಚನ್ ಅಂತ ಒಂದು ಮ್ಯಾಟ್ ಹಾಕೊಂಡಿದ್ದೀನಿ. ಇಲ್ಲಿ 4 ಕಬೋರ್ಡ್ ಇದೆ. ಇದರಲ್ಲಿ ಫಸ್ಟ್ ಒನ್ ನನಗೆ ಜಾಸ್ತಿ ಯೂಸ್ ಮಾಡೋ ಅಂತ ಐಟಮ್ಸ್ ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲೂ ಕೂಡ ಕೆಲವೊಂದು ಬಾಕ್ಸಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಈ ತರ ಒಂದು ಕಂಟೈನರ್ಸ್ ನ ಯೂಸ್ ಮಾಡಿದ್ದೀನಿ. ಈ ತರ ಕಂಟೈನರ್ ಅಲ್ಲಿ ಪಾರ್ಟಿಷನ್ ಇದೆ, ಸೊ ದಟ್ ನಮ್ಗೆ ಕೆಲವೊಂದು ಐಟಮ್ಸ್ ಸಪರೇಟ್ ಆಗಿರುತ್ತೆ, ಜಾಸ್ತಿ ಎಲ್ಲದನ್ನು ಮಿಕ್ಸ್ ಅಪ್ ಆಗಲ್ಲ, ನಮ್ಗೆ ಯಾವ್ದು ಬೇಕೋ ಅದನ್ನ ಈಸಿಯಾಗಿ ಎತ್ಕೋಬಹುದು. ಈ ತರ ಕಂಟೈನರ್ಸ್ ನ ಯೂಸ್ ಮಾಡಿದ್ದೀನಿ. ಇಲ್ಲಿ ನಾನು ಪಾಸ್ತಾಗೆ ಬೇಕಾಗುವಂತ ಸ್ಪೈಸಸ್ ಎಲ್ಲದನ್ನು ಇಟ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಪಾಸ್ತಾ ಅಂದ್ರೆ ಜಾಸ್ತಿ ಎಲ್ಲದನ್ನು ಇಷ್ಟ ಆಗುತ್ತೆ. ಇಲ್ಲಿ ಈ ಕಂಟೈನರ್ ಅಲ್ಲಿ ನಾನು ಬಿರಿಯಾನಿ ಸ್ಪೈಸಸ್ ಎಲ್ಲದನ್ನು ಪ್ಯಾಕ್ ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ.
ಇದರಲ್ಲೂ ಕೂಡ ಈ ತರ ಪಾರ್ಟಿಷನ್ ಇದೆ, ಮತ್ತೆ ಇದನ್ನ ಈಸಿಯಾಗಿ ಈ ತರ ಹೋಲ್ಡ್ ಮಾಡ್ಬೋದು. ತುಂಬಾನೇ ಕನ್ವೀನಿಯಂಟ್ ಆಗುತ್ತೆ ಈ ತರ ಒಂದು ಕಂಟೈನರ್ಸ್ ಇದ್ರೆ. ಜೊತೆಗೆ ಕೆಲವೊಂದು ಆಯಿಲ್ ಬಾಟಲ್ಸ್ ಎಲ್ಲದನ್ನು ಇಲ್ಲೇ ಜೋಡಿಸಿ ಇಟ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ರ್ಯಾಕ್ ಅಲ್ಲಿ ಈ ತರ ಕೆಲವೊಂದು ಕಂಟೈನರ್ಸ್ ಅಲ್ಲಿ ಇನ್ನು ಓಪನ್ ಮಾಡದೇ ಇರೋಂತ ಪ್ಯಾಕ್ ಎಲ್ಲದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಶಾಪ್ ಇಂದ ನಾವು ಏನ್ ಐಟಮ್ಸ್ ತರ್ತೀವಿ ಅದನ್ನ ಫಸ್ಟ್ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ, ಆಮೇಲೆ ನಾನು ನೆಕ್ಸ್ಟ್ ಅದನ್ನ ಬಾಕ್ಸಸ್ಗೆ ಸ್ಟೋರ್ ಮಾಡ್ತೀನಿ. ಇಲ್ಲೂ ಕೆಲವೊಂದು ಬಾಕ್ಸಸ್ ಇದೆ, ಎಲ್ಲದನ್ನು ಎಂಟಿ ಬಾಕ್ಸಸ್ ಇದು. ನನ್ಗೆ ಇನ್ನೂ ಜಾಸ್ತಿ ಬಾಕ್ಸಸ್ ಬೇಕು ಅಂದಾಗ ಇದನ್ನ ಯೂಸ್ ಮಾಡ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ಕಬೋರ್ಡ್ ಅಲ್ಲಿ ಯುಟೆನ್ಸಿಲ್ಸ್ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಬೇಕಾಗುವಂತ ಪ್ಯಾನ್ಸ್ ಎಲ್ಲದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಪಾತ್ರೆಗಳನ್ನಷ್ಟೇ ಇಟ್ಕೊಂಡಿದ್ದೀನಿ. ಜಾಸ್ತಿ ಪಾತ್ರೆಗಳನ್ನ ಇಟ್ಕೊಂಡ್ರೆ ನಮ್ಗೆ ತುಂಬಾನೇ ಗಜಿಬಿಜಿಯಾಗಿ ಕಾಣಿಸುತ್ತೆ. ಈ ಕಬೋರ್ಡ್ ಅಲ್ಲಿ ಎಷ್ಟು ಪಾತ್ರೆ ಇಡ್ಸುತ್ತೋ ಅಷ್ಟೇ ಪಾತ್ರೆನ ಇಟ್ಟಿದ್ದೀನಿ. ಸೊ ಮಿನಿಮಮ್ ಆಗಿ ಇಟ್ಕೊಂಡಷ್ಟು ನಮ್ಗೆ ಸ್ಟೋರೇಜ್ಗೆ ಕೂಡ ನೀಟಾಗಿ ಫಿಟ್ ಆಗುತ್ತೆ, ಮತ್ತೆ ಆರ್ಗನೈಸ್ಡ್ ಆಗಿ ಕಾಣಿಸುತ್ತೆ. ಈ ಯುಟೆನ್ಸಿಲ್ಸ್ ಲಿಡ್ ಎಲ್ಲದನ್ನು ಕೂಡ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲ್ಗಡೆನೆ ಈ ತರ ಕಟ್ಲರಿ ರ್ಯಾಕ್ ಇದೆ. ಇಲ್ಲಿ ಸ್ಪೂನ್, ಫೋರ್ಕ್, ನೈಫ್ ಇದೆಲ್ಲದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ. ಇದರಲ್ಲೂ ಕೂಡ ಪಾರ್ಟಿಷನ್ ಇರೋದ್ರಿಂದ ಯಾವುದೇ ಐಟಮ್ಸ್ ಕೂಡ ಮಿಸ್ಪ್ಲೇಸ್ ಆಗಲ್ಲ, ಈಸಿಯಾಗಿ ನಾವು ಐಟಮ್ಸ್ ನ ಪಿಕ್ ಮಾಡ್ಕೋಬಹುದು. ಮತ್ತೆ ಇದು ಕೆಳಗಡೆ ಕಬೋರ್ಡ್ ಅಲ್ಲಿ ಈ ತರ ಕುಕ್ಕರ್ಸ್ ಮತ್ತೆ ಕೆಲವೊಂದು ಪಾತ್ರೆಗಳನ್ನ ಇಟ್ಕೊಂಡಿದೀನಿ. ಪ್ರತಿಯೊಂದು ಕಬೋರ್ಡ್ ನಲ್ಲಿ ನಾನು ಇಷ್ಟೇ ಐಟಮ್ಸ್ ಅಂತ ಇಟ್ಕೊಂಡಿದೀನಿ. ಅದರಲ್ಲಿ ನಾನು ಮತ್ತೆ ಎಕ್ಸ್ಟ್ರಾ ಏನು ಆಡ್ ಮಾಡಲ್ಲ. ಅದರಿಂದ ಸ್ಪೆಸಿಫಿಕ್ ಆಗಿ ಇದೇ ಪ್ಲೇಸ್ ಅಂತ ಇರುತ್ತೆ. ಇವಾಗ ಕುಕ್ಕರ್ಗೆ ಅಂದ್ರೆ ಇದೇ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಮಾಡಿದೀನಿ. ನಾನು ಮತ್ತೆ ಕುಕ್ಕರ್ನ ಬೇರೆ ಕಡೆ ಎಲ್ಲೂ ಇಡಲ್ಲ. ಸೊ ದಟ್ ನನಗೆ ಗೊತ್ತಿರುತ್ತೆ ಪ್ರತಿಯೊಂದು ಐಟಮ್ಸ್ ಎಲ್ಲಿರುತ್ತೆ ಅಂತ ಅಂದ್ಬಿಟ್ಟು. ಜೊತೆಗೆ ಪ್ರತಿಯೊಂದು ಐಟಮ್ಸ್ಗೂ ಕೂಡ ಅದರದೇ ಆದಂತ ಜಾಗ ಇರೋದ್ರಿಂದ ಕಿಚನ್ ತುಂಬಾನೇ ನೀಟಾಗಿ ಮತ್ತೆ ಆರ್ಗನೈಸ್ಡ್ ಆಗಿ ಇಟ್ಕೋಬಹುದು. ಈ ಯುಟೆನ್ಸಿಲ್ಸ್ ಕೆಳಗಡೆ ನಾನು ಈ ತರ ಒಂದು ಶೀಟ್ಸ್ ನ ಯೂಸ್ ಮಾಡಿದೀನಿ. ಯೂಶುವಲಿ ಯುಟೆನ್ಸಿಲ್ಸ್ ಕೆಳಗಡೆ ಬ್ರೌನ್ ಕಲರ್ ಬರ್ನ್ ಆಗಿರೋ ಅಂತ ಮಾರ್ಕ್ ಇರುತ್ತೆ ಅಲ್ವಾ, ಅದೇನಾದ್ರೂ ವೆಟ್ ಆಗಿದ್ರೆ ವೈಟ್ ಕಲರ್ ವುಡನ್ ಶೀಟ್ ಮೇಲೆ ಅದ್ರ ಸ್ಟೈನ್ ಎಲ್ಲ ಅದನ್ನು ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಈ ತರ ಒಂದು ಶೀಟ್ಸ್ ನ ಯೂಸ್ ಮಾಡಿದೀನಿ. ಅದೇ ತರ ಶೀಟ್ಸ್ ನಾನು ಇಲ್ಲೂ ಕೂಡ ಯೂಸ್ ಮಾಡಿದೀನಿ. ಇಲ್ಲೂ ಅರಿಶಿನ ಅಥವಾ ಬೇರೆ ಯಾವ್ದಾದ್ರು ಮಸಾಲಾ ಪೌಡರ್ ಚೆಲ್ಲಿದ್ರು ಕೂಡ ಅದು ಗಲೀಜ್ ಆಗದಂಗೆ ನೀಟಾಗಿ ಇರುತ್ತೆ. ನಾವು ಅದು ಶೀಟ್ ನಾನು ಮತ್ತೆ ಕ್ಲೀನ್ ಮಾಡ್ಕೋಬಹುದು. ಇಲ್ಲಿ ಸ್ಟವ್ ಇದು 5 ಬರ್ನರ್ ಇದೆ. ಇದು ಗ್ಯಾಸ್ ಸ್ಟವ್. ಯೂಶುವಲಿ ಇಲ್ಲಿ ನೆದರ್ಲ್ಯಾಂಡ್ಸ್ ಅಲ್ಲಿ ಜಾಸ್ತಿ ಎಲೆಕ್ಟ್ರಿಕ್ ಸ್ಟವ್ ನ ಪ್ರಿಫರ್ ಮಾಡ್ತಾರೆ. ನನಗೆ ಅಡ್ಗೆ ಮಾಡೋದಕ್ಕೆ, ಇಂಡಿಯನ್ ಅಡ್ಗೆ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಗ್ಯಾಸ್ ಕನೆಕ್ಷನ್ ಅಂದ್ರೆ ಇಂಡಿಯಾದಲ್ಲಿ ಸಿಲಿಂಡರ್ಸ್ ಇರುತ್ತೆ ಅಲ್ವಾ, ಆ ತರ ಸಿಸ್ಟಮ್ ಇಲ್ಲಿ ಇಲ್ಲ. ವಾಟರ್ ಕನೆಕ್ಷನ್ ಇರುತ್ತೆ ಅಲ್ವಾ, ಅದೇ ರೀತಿ ಪೈಪ್ ಕನೆಕ್ಷನ್ ಇರುತ್ತೆ. ನಾವು ಎಷ್ಟು ಗ್ಯಾಸ್ ನ ಯೂಸ್ ಮಾಡ್ಕೊಂತೀವೋ ಅದ್ರ ಮೇಲೆ ನಮ್ಗೆ ಗ್ಯಾಸ್ ಬಿಲ್ ಆಗ್ಲಿ ಅಥವಾ ವಾಟರ್ ಬಿಲ್ ಆಗ್ಲಿ ಬರುತ್ತೆ. ಗ್ಯಾಸ್ ಸಿಲಿಂಡರ್ ಖಾಲಿ ಆಯ್ತು ಅದನ್ನ ರೀಫಿಲ್ ಮಾಡಿಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ನೆಕ್ಸ್ಟ್ ಇಲ್ಲಿ ಸ್ಟವ್ ಮೇಲೆನೆ ಒಂದು ವಿಂಡೋ ಕೊಟ್ಟಿದ್ದಾರೆ. ಕಿಚನ್ ಅಲ್ಲಿ ಗಾಳಿ ಬೆಳಕಿಗೆ ತುಂಬಾನೇ ಅನುಕೂಲವಾಗಿ ಇದೆ. ನಾವ್ ಇದನ್ನ ಓಪನ್ ಕೂಡ ಮಾಡ್ಕೋಬಹುದು. ಈ ವಿಂಡೋನ ಯೂಶುವಲಿ ಸಮ್ಮರ್ ಟೈಮಲ್ಲಿ ಆದ್ರೆ ಓಪನ್ ಮಾಡ್ಕೋಬಹುದು. ಇವಾಗ ವಿಂಟರ್ ಇರೋದ್ರಿಂದ ಇದನ್ನ ನಾನು ಓಪನ್ ಮಾಡಲ್ಲ, ಜಸ್ಟ್ ಈ ಕರ್ಟನ್ ನ ಯೂಸ್ ಮಾಡ್ತೀನಿ. ಇದ್ರ ಮೇಲೆ ಇಲ್ಲಿ ಚಿಮ್ನಿ ಇದೆ. ಇದನ್ನ ಆಪರೇಟ್ ಮಾಡೋದಕ್ಕೆ ರಿಮೋಟ್ ಇದೆ, ಲೈಟ್ ಮತ್ತೆ ಚಿಮ್ನಿನ ನಮ್ಗೆ ಎಷ್ಟು ಬೇಕೋ ಅದನ್ನ ಕಂಟ್ರೋಲ್ ಮಾಡ್ಕೋಬಹುದು ಈ ರಿಮೋಟ್ ಇಂದ. ನೆಕ್ಸ್ಟ್ ಹಾಗೆ ಮುಂದೆ ಬಂದ್ರೆ ಈ ಕಾರ್ನರ್ ಅಲ್ಲಿ ಇಲ್ಲಿ ಒಂದು ಸ್ಟಿಕ್ಕರ್ ಹಾಕೊಂಡಿದೀವಿ, ಇಟ್ಸ್ ಆಲ್ವೇಸ್ ಟೀ ಟೈಮ್ ಅಂತ. ಈ ಸ್ಟಿಕ್ಕರ್ ಅಂತೂ ನನ್ಗೆ ತುಂಬಾನೇ ಇಷ್ಟ ಆಯ್ತು. ಇಂಡಿಯನ್ಸ್ ಅಂದ್ರೆ ಟೀ ಲವರ್ಸ್ ಅಲ್ವಾ, ಹಾಗಾಗಿ ಈ ಒಂದು ಸ್ಟಿಕ್ಕರ್ ತುಂಬಾನೇ ಮ್ಯಾಚ್ ಆಗುತ್ತೆ ಅನ್ಸುತ್ತೆ ನಮ್ಮ ಇಂಡಿಯನ್ ಕಿಚನ್ಗೆ. ಮತ್ತೆ ಇಲ್ಲಿ ಕಾರ್ನರ್ ಅಲ್ಲಿ ನಾನು ಇದೊಂದು ವಾಟರ್ ಹೀಟಿಂಗ್ ಕೆಟಲ್ ಮತ್ತೆ ಸ್ಯಾಂಡ್ವಿಚ್ ಮೇಕರ್ ನ ಇಟ್ಕೊಂಡಿದೀನಿ. ಇವಾಗ ವಿಂಟರ್ ಟೈಮ್ ಅಲ್ಲಿ ಅಂತೂ ನಾವು ಡೇ ಫುಲ್ ನಮ್ಗೆ ಹಾಟ್ ವಾಟರ್ ಬೇಕು ಅನ್ನಿಸ್ದಾಗೆಲ್ಲ ಇದನ್ನ ಯೂಸ್ ಮಾಡ್ಕೋಬಹುದು. ಹಾಗಾಗಿ ನಾನು ಇದನ್ನ ಮೇಲೆನೆ ಇಟ್ಕೊಂಡಿದೀನಿ. ಜೊತೆಗೆ ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲದಕ್ಕೂ ನಾವು ಸ್ಯಾಂಡ್ವಿಚ್ ನ ಪ್ರಿಫರ್ ಮಾಡ್ತೀವಿ. ಹಾಗಾಗಿ ಟೋಸ್ಟರ್ ಕೂಡ ನಾನು ಮೇಲೆನೆ ಇಟ್ಕೊಂಡಿರ್ತೀನಿ, ಈಸಿಯಾಗಿ ಕೈಗೆ ಸಿಗೋ ತರ. ನೆಕ್ಸ್ಟ್ ಈ ಕಾರ್ನರ್ ಅಲ್ಲಿ ಒಂದು ಟ್ರಾಲಿನ ಇಟ್ಕೊಂಡಿದೀವಿ. ಇದರಲ್ಲಿ ಫಸ್ಟ್ ರ್ಯಾಕ್ ಅಲ್ಲಿ ನಾನು ಕೆಲವೊಂದು ಡೆಕೋರೇಟಿವ್ ಐಟಮ್ಸ್ ಇಟ್ಕೊಂಡಿದ್ದೀನಿ, ಈ ತರ ಕ್ಯಾಂಡಲ್ಸ್, ಫ್ಲವರ್ಸ್ ಈ ತರ. ಸೆಕೆಂಡ್ ರ್ಯಾಕ್ ಅಲ್ಲಿ ನಾವು ಡೈಲಿ ಯೂಸ್ ಮಾಡೋ ಅಂತ ಗ್ಲಾಸಸ್ ಇಟ್ಕೊಂಡಿದ್ದೀನಿ, ನ್ಯಾಪ್ಕಿನ್ಸ್. ಮತ್ತೆ ಥರ್ಡ್ ರ್ಯಾಕ್ ಅಲ್ಲಿ ನಾನು ಹಾಟ್ ಪಾಟ್ ಇಡೋದಕ್ಕೆ ಬೇಕಾಗೋ ಅಂತ ವುಡನ್ ಪ್ಲಾಂಕ್ ಎಲ್ಲದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕಿಚನ್ ಮುಂದೆನೆ ನಾವು ಒಂದು ಡೈನಿಂಗ್ ಟೇಬಲ್ ನ ಹಾಕೊಂಡಿದೀವಿ. ಈ ಡೈನಿಂಗ್ ಟೇಬಲ್ ಅದನ್ನು ಕೂಡ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸಿದೀನಿ. ಇಲ್ಲಿ ಕಾರ್ನರ್ ಈ ಕಬೋರ್ಡ್ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ.
ಇದನ್ನ ನಾವೇನೆ ಐಕೆಯಲ್ಲಿ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಇಲ್ಲಿ ಸೆಂಟರ್ ನಾನು ಗ್ಲಾಸ್ ಡೋರ್ ನ ಚೂಸ್ ಮಾಡಿದೀನಿ, ಸೋ ದಟ್ ಒಳಗಡೆ ಇರುವಂತ ಕ್ರಾಕರಿ ಐಟಮ್ಸ್ ಎಲ್ಲದನ್ನು ನೀಟಾಗಿ ಕಾಣಿಸುತ್ತೆ ಅಂತ. ಇಲ್ಲಿ ನಾನು ಒಂದು ಟೀ ಪಾಟ್ ಸೆಟ್ ನ ಇಟ್ಕೊಂಡಿದ್ದೀನಿ. ಇದಂತೂ ನನಗೆ ತುಂಬಾನೇ ಇಷ್ಟ. ಇದನ್ನ ನಾವು ಡೆಲ್ಫಿನ ತಗೊಂಡ್ ಬಂದಿದ್ದು. ಇದನ್ನ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಯೂಶಲಿ ನಾವು ಟೀ ಕಾಫಿ ಕುಡಿಬೇಕು ಅಂದಾಗ ನಾವು ಈ ಕಪ್ ನ ಯೂಸ್ ಮಾಡ್ತೀವಿ. ಜೊತೆಗೆ ಎಕ್ಸ್ಟ್ರಾ ಪ್ಲೇಟ್ಸ್, ಕಪ್, ಮಗ್, ಕಾಫಿ ಕಪ್ ಎಲ್ಲದನ್ನು ಕೂಡ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೇಲೆ ಈ ಸೆಕ್ಷನ್ ಅಲ್ಲಿ ನಾನು ಈ ತರ ಒಂದು ಕಂಟೈನರ್ಸ್ ನ ಯೂಸ್ ಮಾಡಿದ್ದೀನಿ. ಇದೆಲ್ಲ ಕಂಟೈನರ್ಸ್ ಅಲ್ಲೂ ಕೂಡ ನಾನು ಸ್ನಾಕ್ಸ್ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಯೂಶಲಿ ಕುಕೀಸ್, ಬಿಸ್ಕೆಟ್ಸ್ ಅಥವಾ ಸ್ನಾಕ್ಸ್ ಪ್ಯಾಕ್ ಎಲ್ಲದನ್ನು ಕೂಡ ಇದರಲ್ಲೇ ಸ್ಟೋರ್ ಮಾಡ್ತೀನಿ. ಇಲ್ಲಿ ರ್ಯಾಕ್ ಅಲ್ಲಿ ನಾನು ಈ ತರ ಆನಿಯನ್ ಮತ್ತೆ ಗಾರ್ಲಿಕ್, ಜಿಂಜರ್ ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಟೊಮ್ಯಾಟೋಸ್ ಮತ್ತೆ ಆನಿಯನ್ ಇದನ್ನ ಈ ಕಂಟೈನರ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದನ್ನ ನಾನು ಕಂಪ್ಲೀಟ್ ಕ್ಲೋಸ್ ಮಾಡಲ್ಲ, ಸ್ವಲ್ಪ ಏರ್ ಸರ್ಕ್ಯುಲೇಟ್ ಆಗೋದಕ್ಕೆ ಇಲ್ಲಿ ಓಪನ್ ಹಾಗೇನೆ ಬಿಟ್ಟಿರ್ತೀನಿ. ಇಲ್ಲಿ ಕೆಳಗಡೆ 2 ರ್ಯಾಕ್ ಅಲ್ಲಿ ನಾನು ಕಂಪ್ಲೀಟ್ ಈ ತರ ಬಾಕ್ಸಸ್ ನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಆಯುಷ್ಗೆ ಸ್ಕೂಲ್ಗೆ ಯೂಸ್ ಮಾಡುವಂತ ಬಾಕ್ಸಸ್ ಮತ್ತೆ ವಾಟರ್ ಬಾಟಲ್ಸ್ ಇದನ್ನ ನಾನು ಇದು 2 ರ್ಯಾಕ್ ಅಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಟೇಬಲ್ ಅಲ್ಲಿ ನಾನು ಯಾರಾದ್ರೂ ಗೆಸ್ಟ್ ಬಂದಾಗ ರೇರ್ ಆಗಿ ಯೂಸ್ ಮಾಡುವಂತ ಸರ್ವಿಂಗ್ ಬೌಲ್ ಎಲ್ಲದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಈ ತರ ರೇರ್ ಆಗಿ ಯೂಸ್ ಮಾಡುವಂತ ಸರ್ವಿಂಗ್ ಬೌಲ್ ಮತ್ತೆ ಗ್ಲಾಸಸ್, ಇನ್ನು ಕೂಡ ಎಕ್ಸ್ಟ್ರಾ ಕಾಫಿ ಕಪ್ಸ್ ಎಲ್ಲದನ್ನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಜೊತೆಗೆ ಕೇಕ್ ಮಾಡೋದಕ್ಕೆ ಮತ್ತೆ ಬಾರ್ಬಿಕ್ಯೂಗೆ ಬೇಕಾಗುವಂತ ಎಲ್ಲ ಐಟಮ್ಸ್ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲದನ್ನು ಕೂಡ ರೆಗ್ಯುಲರ್ ಆಗಿ ಏನು ಯೂಸ್ ಮಾಡಲ್ಲ, ಹಾಗಾಗಿ ಸ್ವಲ್ಪ ರೇರ್ ಆಗಿ ಯೂಸ್ ಮಾಡೋದೆಲ್ಲದನ್ನು ಇಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದಿಷ್ಟು ನಮ್ಮ ಕಿಚನ್ ಟೂರ್. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ನಮ್ಮ ಕಿಚನ್ ಟೂರ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮನ್ನ ಮತ್ತೆ ಬೇರೆ ಒಂದು ವ್ಲಾಗ್ ನಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.